ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ರಾತ್ರಿ ಊಟಕ್ಕೆ ಗಂಜಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. 1 ಗ್ಲಾಸು ಕುಚ್ಚಲಕ್ಕಿನ ತೊಗೊಂಡಿದ್ದೇನೆ, ಅರ್ಧ ಗ್ಲಾಸು ಹೆಸರು ಕಾಳನ್ನು ತೊಗೊಂಡಿದ್ದೀನಿ. ಇವೆರಡನ್ನು ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಇದನ್ನು ಒಂದು 3-4 ಸತಿ ತೊಳ್ಕೊಬೇಕು ನೀರಲ್ಲಿ ಚೆನ್ನಾಗಿ. ತೊಳೆದ ನಂತರ ಈ ಅರ್ಧ ಕುಕ್ಕರ್ನಷ್ಟು ನೀರನ್ನು ಹಾಕಬೇಕು. ಅಕ್ಕಿ ಮತ್ತು ಹೆಸರು ಕಾಳು ಬೆನಿಬೇಕಲ್ಲ, ಬೇಗ ಬೆನೆಯಲ್ಲ, ಹಾಗಾಗಿ ನೀರು ಜಾಸ್ತಿ ಹಾಕಬೇಕು. ನೀರು ಜಾಸ್ತಿ ಹಾಕಿದ ನಂತರ ರುಚಿಗೆ ಎಷ್ಟು ಬೇಕು ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡ್ಕೊಳ್ಳಿ. ಒಂದು 7 ವಿಸಿಲ್ ಕೂಗಿಸ್ಕೊರಿ, ಅಂದರೆ ಅಷ್ಟು ಲಘುನ ಬೆನೆಯಲ್ಲ, ಅದಕ್ಕೋಸ್ಕರ. ನೆಕ್ಸ್ಟ್ ಈ ಕಡೆ ಒಲೆ ಖಾಲಿ ಇತ್ತು, ಹಂಗೆ ಹಾಲು ಬಿಸಿ ಮಾಡೋಣ ಅಂತ ಅಂದ್ಕೊಂಡೆ. ಕೊಬ್ಬರಿ ಚಟ್ನಿ ಮಾಡಲಿಕ್ಕೆ ಕೊಬ್ಬರಿ ತುರಿದು ಇಟ್ಕೋಬೇಕು. ನೆಕ್ಸ್ಟ್ ಒಂದು ಬೆಳ್ಳುಳ್ಳಿ ಹೆಸರು, ನೆಕ್ಸ್ಟ್ ಒಂದು ಸ್ವಲ್ಪ ಹುಣಸೆ ಹಣ್ಣು ಮತ್ತು ಉಳ್ಳಾಗಡ್ಡಿ, ಖಾರ ಪುಡಿ, ಉಪ್ಪು, ಒಂದು ಸ್ವಲ್ಪ ಕರಿಬೇವು ಮತ್ತು ಹಸೆ ಅಲ್ಲ, ಇವಿಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ತರಿತರಿಯಾಗಿ ರುಬ್ಕರಿ, ತೀರ ಇದನ್ನು ಮಾಡಿಬಿಡ್ರಿ. ಮೀನೂ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ನೆಕ್ಸ್ಟ್ ಒಂದೆರಡು ಹಪ್ಪಳ ಕರಿಯೋಣ ಅಂತ ಕರ್ಕೊಂಡೆ. ಅಷ್ಟರೊಳಗೆ ನಮ್ಮ ಗಂಜಿನ ರೆಡಿ ಆಗ್ತಾ ಬಂತು. ನೆಕ್ಸ್ಟು ತವೆಯನ್ನು ಕಾಯಾಗಿ ಇಟ್ಕೊಂಡೆ ಬಿಸಿ ಮಾಡೋಕ್ಕೆ. ಈಗ ತವೆ ಕಾದ ನಂತರ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಹಾಕೊಂಡ ನಂತರ ಸ್ವಲ್ಪ ಕರಿಬೇವು ಹಾಕಬೇಕು ಅದ್ರ ಎಣ್ಣೆ ಮೇಲೆ. ನೆಕ್ಸ್ಟ್ ಮೀನನ್ನು ಅದ್ರ ಮೇಲೆ ಕರಿಬೇವಿನ ಮೇಲೆ ಇಡಬೇಕು, ಅಂದ್ರೆ ಒಳ್ಳೆ ಫ್ಲೇವರ್ ಸಿಗ್ತೈತಿ. ಈ ರೀತಿ ಒಮ್ಮೆ ಮೀನು ಫ್ರೈ ಮಾಡಿ ನೋಡಿರಿ. ಮತ್ತು ಆ ಚಟ್ನಿ ರೆಸಿಪಿನ ಮರಿಬೇಡ್ರಿ, ಆ ಥರ ಒಮ್ಮೆ ಚಟ್ನಿ ಮಾಡಿ ನೋಡಿರಿ. ಒಂಚೂರು ನೀರು ಹಾಕ್ದೇ ಚಟ್ನಿ ಮಾಡಿರಿ. ನಮ್ಮ ಗಂಜಿನ ರೆಡಿ ಆಯ್ತು. ನೆಕ್ಸ್ಟು ಬೆಳಗ್ಗೆ ನಾನು ವಾಕ್ ಮಾಡೋಕ್ಕೆ ಹೋದಾಗ ಒಬ್ಬರು ಆಂಟಿಯರು ನನಗೆ ಕರಿಬೇವು ಮತ್ತು ಹಲಸಿನ ಹಣ್ಣನ್ನು ಕೊಟ್ಟಿದ್ರು. ಅದಕ್ಕೆ ನಮಗೊಂದು ಸ್ವಲ್ಪ ಇಟ್ಕೊಂಡು ಪಕ್ಕದ ಮನೆಯವ್ರಿಗೆ ಒಂದು ಸ್ವಲ್ಪ ಕೊಟ್ಟೆ. ನೆಕ್ಸ್ಟ್ ಗಂಜಿ ಊಟ ರೆಡಿ ಆಗೈತಿ, ಊಟ ಮಾಡೋಂಬರ್ರಿ. ಭಾಳ ಅಂದ್ರೆ ಭಾಳ ಚೆನ್ನಾಗಿತ್ತು ಗಂಜಿ ಊಟ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಹಿಂಗೆ ಬೆಳಗ್ಗೆ ಅಕ್ಕಿ ನೆನೆಗೆ ಹಾಕಿದೆ, ಅದೆಲ್ಲ ಮಿಕ್ಸಿ ಮಾಡಿಕೊಂಡೆ. ಇದಾಗಿತ್ತು ಇವತ್ತಿನ ಮಿನಿ ಬ್ಲಾಗ್.